ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಕೇಳುಗರೆ ನಮಸ್ಕಾರ. ಪ್ರಪಂಚದಾದ್ಯಂತ ಔಷಧಿಯಾಗಿ ಸಸ್ಯಗಳನ್ನು ಬಳಸುವಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಕೇವಲ ಜಾನಪದ, ನಾಟಿ ವೈದ್ಯ ಅಷ್ಟೇ ಅಲ್ಲ, ಅಲೋಪತಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಸಿದ್ಧ ಹೀಗೆ ಹಲವಾರು ವೈದ್ಯಕೀಯ ಪದ್ಧತಿಗಳಲ್ಲಿ ಔಷಧಿ ತಯಾರಿಕೆಗೆ ಔಷಧಿ ಸಸ್ಯಗಳ ಅವಶ್ಯಕತೆ ಇದೆ. ಸಸ್ಯಗಳಲ್ಲಿ ಆ ಔಷಧೀಯ ಅಂಶಗಳನ್ನು ಇಂಜೆಕ್ಷನ್, ಗುಳಿಗೆ, ಟಾನಿಕ್ ಅಥವಾ ಇನ್ನಿತರ ಬೇರೆ ಬೇರೆ ಔಷಧಿ ರೂಪದಲ್ಲಿ ಬಳಸಲಾಗ್ತಾ ಇದೆ. ಹಾಗೂ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೀಡುವ ಉತ್ಪನ್ನಗಳಾಗಿ, ಆಹಾರಕ್ಕೆ ರುಚಿ ಹೆಚ್ಚಿಸುವ ಅಂಶಗಳಾಗಿ, ಸೌಂದರ್ಯವರ್ಧಕಗಳಾಗಿ, ಸುಗಂಧ ದ್ರವ್ಯಗಳಲ್ಲಿ ಹೀಗೆ ಅನೇಕ ವಿಧದಲ್ಲಿ ಔಷಧೀಯ ಸಸ್ಯಗಳನ್ನು ಬಳಸಲಾಗ್ತಿದೆ. ಆದ್ದರಿಂದ ಔಷಧಿ ಸಸ್ಯಗಳ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜಗತ್ತಿನಾದ್ಯಂತ ಸುಮಾರು 400 ವಿಧದ ಸಸ್ಯ ಪ್ರಭೇದಗಳನ್ನು ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ. ಆದರೆ ಇದರಲ್ಲಿ ಕೇವಲ 20 ಥರದ ಪ್ರಭೇದಗಳನ್ನು ಮಾತ್ರ ನಾವು ಕೃಷಿ ಮುಖಾಂತರ ಉತ್ಪಾದಿಸ್ತಾ ಇದ್ದೇವೆ. ಉಳಿದ ಸಸ್ಯಗಳಿಗೆ ನಮಗೆ ಅರಣ್ಯವೇ ಆಶ್ರಯ. ಆದರೆ ಕಾಡಿನ ಪ್ರಮಾಣ ದಿನೇ ದಿನೇ ಕುಸಿತಿರುವ ಕಾರಣ, ಅವಶ್ಯಕತೆ ಹೆಚ್ಚಾಗ್ತಿರುವ ಕಾರಣ ಔಷಧೀಯ ಸಸ್ಯಗಳು ಸಿಗ್ತಾ ಇಲ್ಲ ನಮಗೆ. ಕೆಲವು ಔಷಧೀಯ ಸಸ್ಯಗಳು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸದೆ ಅವು ಅಳಿವಿನಂಚಿಗೆ ಬಂದಿವೆ. ಹಾಗೂ ಕೆಲವು ಈಗಾಗಲೇ ಕಣ್ಮರೆಯಾಗಿವೆ. ಈ ಎಲ್ಲ ಕಾರಣಗಳಿಂದ ಔಷಧಿ ಸಸ್ಯಗಳನ್ನು ಕೃಷಿ ಮಾಡಿ ಬೆಳೆಸುವುದು ಈಗ ಅತ್ಯಂತ ಅನಿವಾರ್ಯ. ಕರ್ನಾಟಕದಲ್ಲಿ ಉತ್ತಮ ಹವಾಗುಣ ಇದೆ, ಔಷಧಿ ಸಸ್ಯಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಇದೆ. ಆದರೂ ಸಹ ದೇಶದ ಒಟ್ಟು ಉತ್ಪಾದನೆಯ ಕೇವಲ 2% ಔಷಧೀಯ ಸಸ್ಯಗಳನ್ನು ಮಾತ್ರ ಕರ್ನಾಟಕದಲ್ಲಿ ಬೆಳೆಯಲಾಗ್ತಿದೆ. ಆದ ಕಾರಣ ಔಷಧಿ ಸಸ್ಯಗಳಿಗೆ ಸಾಕಷ್ಟು ಬೇಡಿಕೆ ಹಾಗೂ ಉತ್ತಮ ಭವಿಷ್ಯ ಇದೆ. ಔಷಧಿ ಸಸ್ಯಗಳನ್ನು ಕೃಷಿಯಲ್ಲಿ ಮುಖ್ಯ ಬೆಳೆಗಳಾಗಿ ಬೆಳೆಯಬಹುದು, ಅಂತರ ಬೆಳೆಗಳಾಗಿ ಬೆಳೆಯಬಹುದು, ಮಿಶ್ರ ಬೆಳೆಗಳಾಗಿ, ಬದುವಿನಲ್ಲಿ ಹಾಗೂ ಸಾವಯವ ಬೇಲಿಯಾಗಿ, ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ನಾವು ಔಷಧಿ ಸಸ್ಯಗಳನ್ನು ಬೆಳೆಯಬಹುದು. ಔಷಧಿ ಸಸ್ಯಗಳನ್ನು ಸ್ಥಳೀಯ ಹವಾಗುಣಕ್ಕೆ ತಕ್ಕಂತೆ ಆಯ್ಕೆ ಮಾಡಿ ಬೆಳೆಸಿದಲ್ಲಿ ಉತ್ತಮವಾದ ಇಳುವರಿಯೂ ಸಹ ಬರುತ್ತೆ. ಕೆಲವು ಔಷಧಿ ಸಸ್ಯಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದರೆ ಮುಖ್ಯ ಬೆಳೆಗೆ ಬರುವಂತಹ ಕೀಟಗಳನ್ನು ಸಹ ನಾವು ನಿಗ್ರಹಿಸಬಹುದು. ಕೆಲವು ಔಷಧೀಯ ಸಸ್ಯಗಳು ನೆಲದ ಫಲವತ್ತತೆಯನ್ನು ಸಹ ಹೆಚ್ಚಿಸುತ್ತೆ. ಆದ ಕಾರಣ ಕೃಷಿಕರು ಇತರೆ ಬೆಳೆಗಳೊಂದಿಗೆ ಔಷಧಿ ಸಸ್ಯಗಳನ್ನು ಬೆಳೆಯುವ ಬಗ್ಗೆ ಯೋಚಿಸಬಹುದಾಗಿದೆ. ಕೆಲವು ಇಲಾಖೆಗಳಿಂದ ಔಷಧಿ ಸಸ್ಯಗಳ ಕೃಷಿಗೆ ಸಹಾಯಧನ ಸಹ ಸಿಗ್ತಾ ಇದೆ. ಈಗಾಗಲೇ ಔಷಧಿ ಸಸ್ಯ ಬೆಳೆಗಾರರ ಸಂಘಗಳಿದೆ. ಇವು ಸಹ ಔಷಧಿ ಸಸ್ಯಗಳ ಕೃಷಿ ಹಾಗೂ ಮಾರುಕಟ್ಟೆ ಬಗ್ಗೆ ತಮಗೆ ಸಹಾಯ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಬೆಳೆಗಳ ಬಗ್ಗೆ ಮಾಹಿತಿ ನೀಡುವಂತಹ ಹಾಗೂ ಮಾರುಕಟ್ಟೆಯ ಮಾಹಿತಿ ನೀಡುವಂತಹ ವಿವಿಧ ಮೊಬೈಲ್ ಆ್ಯಪ್ಗಳು ಸಹ ಲಭ್ಯ ಇದೆ. ಇವೆಲ್ಲವನ್ನು ತಿಳ್ಕೊಂಡು ರೂಢಿಸಿಕೊಂಡು ಕೃಷಿಕರು ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಉತ್ತಮ ಲಾಭವನ್ನು ಸಹ ಗಳಿಸಬಹುದು. ಕರ್ನಾಟಕದ ಹವಾಗುಣದಲ್ಲಿ ಬೆಳೆಯುವಂಥ ಕೆಲವು ಔಷಧಿಗಳನ್ನು ಹೇಳೋದಾದರೆ ಅಮೃತಬಳ್ಳಿ, ಶತಾವರಿ, ಆಡುಸೋಗೆ, ಹಿಪ್ಪಲಿ, ಚಿತ್ರೆಮೂಲ, ಬಿಲ್ಪತ್ರೆ, ಅಶೋಕ, ಏಕನಾಯಕನ ಬೇರು, ಅಗಳುಶುಂಠಿ, ರಕ್ತಚಂದನ, ಶ್ರೀಗಂಧ, ಮತ್ತಿ, ಮಧುನಾಶಿನಿ, ನೆಲಾವರ್ಕೆ, ನೆಲನೆಲ್ಲಿ, ನೆಲ್ಲಿಕಾಯಿ, ಶತಾವರಿ ಹೀಗೆ ಇತ್ಯಾದಿ ಸಸ್ಯಗಳು ಕರ್ನಾಟಕದ ಹವಾಗುಣದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಈ ಸಸ್ಯಗಳ ಕೃಷಿ ಹಾಗೂ ಕಟಾವಿನ ಬಗ್ಗೆ ಸೂಕ್ತ ಮಾಹಿತಿಯನ್ನು ಪಡ್ಕೊಂಡು ಔಷಧಿ ಸಸ್ಯಗಳನ್ನು ಬೆಳೆದು ಅವುಗಳ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಲ್ಲಿ ಲಾಭವನ್ನು ಸಹ ನಾವು ಗಳಿಸಬಹುದು. ಆದ ಕಾರಣ ಕೃಷಿಕರು ಇತ್ತ ಗಮನ ಹರಿಸಿ ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.